ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಜೀವನವನ್ನು ನಾವು ಹೇಗಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಷ್ಟೋ ಸಲ ನಮಗೆ ಪ್ರಶ್ನೆಗಳು ಬರೋದುಂಟು. ಎಮರ್ಸನ್ ಅನ್ನುವಂಥವನು ಒಂದು ಮಾತನ್ನು ಹೇಳಿದ್ದಾನೆ. ಏನಪ್ಪ ಅಂತ ಹೇಳಿದ್ರೆ, ನಮಗೆ ಪ್ರತಿಯೊಂದು ಘಟ್ಟದಲ್ಲೂ ಜೀವನದಲ್ಲಿ ನೋಡಪ್ಪ ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳೋವಂಥವ್ರು ಯಾರು ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಅಂದರೆ ಸರಿಯಾದ ಮಾರ್ಗದರ್ಶಕರು ನಮಗೆ ಇದ್ದುಬಿಟ್ರೆ ನಾವೇ ಸ್ವತಃ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಿ ನಾವು ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳುವಂಥದ್ದು ಅನ್ನೋದು ಇದೆಯಲ್ಲ, ಇದು ದೊಡ್ಡ ತಲೆನೋವು, ದೊಡ್ಡ ಜವಾಬ್ದಾರಿ. ಎಷ್ಟೋ ಸಲ ನಮಗೆ ಸಿಕ್ಕಿರುವಂತಹ ಸ್ವಾತಂತ್ರ್ಯವೇ ನಮಗೆ ಸಮಸ್ಯೆಯೋ ಅಂತ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಯಾಕೆ ಅಂತ ಕೇಳಿದ್ರೆ, ಎಲ್ಲಿ ಸ್ವಾತಂತ್ರ್ಯ ಇರುತ್ತೋ ಅಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ಆ ಸ್ವಾತಂತ್ರ್ಯವನ್ನು ಸರಿಯಾಗಿ ಉಳಿಸ್ಕೊಳ್ಬೇಕು. ಆದ್ದರಿಂದ ನಾವು ಜವಾಬ್ದಾರಿಯುತವಾದಂತಹ ನಿರ್ಣಯಗಳನ್ನು, ತೀರ್ಮಾನಗಳನ್ನು ತೆಗೆದುಕೊಂಡು ನಾವು ಮಾಡಬೇಕಾಗುತ್ತೆ. ನಮಗೆ ಎಷ್ಟೋ ಸಲ ಸರಿಯಾದ ತೀರ್ಮಾನಗಳನ್ನು ನಾವು ಮಾಡೋಕ್ಕಾಗೋದಿಲ್ಲ. ಆಮೇಲೆ ತಪ್ಪು ಮಾಡಿ ಅದರಿಂದ ನಾವು ಕಷ್ಟಪಟ್ಟು ಆಮೇಲೆ ಬುದ್ಧಿ ಬಂತು ಅಂತ ಅಂದ್ಕೊಳ್ತೀವಿ. ಕೊನೆಗೆ ಎಷ್ಟೋ ಸಲ ಹೆಂಗಾಗ್ಬಿಡುತ್ತೆ ಅಂದರೆ, ನಮಗೆ ಬುದ್ಧಿ ಬರೋ ಅಷ್ಟೊತ್ತಿಗೆ ವಯಸ್ಸೇ ಮೀರಿ ಹೋಗ್ಬಿಟ್ಟಿರುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಗೆಟಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್ ಈಸ್ ಲೈಕ್ ಗೆಟಿಂಗ್ ಎ ಕೂಂಬ್ ಆಫ್ಟರ್ ಯು ಹ್ಯಾವ್ ಬಿಕಮ್ ಬಾಲ್ಡ್ ಅಂತಂದ್ಬಿಟ್ಟು. ಆಮೇಲಿಂದ ಆ ಕೂಂಬ್ ಇಟ್ಕೊಂಡು ನಾವು ತಲೆ ಏನು ಬಾಚ್ಕೊಳ್ಳೋ ಅಂಥದ್ದು ಹಾಗಾಗೋಗ್ಬಿಡುತ್ತೆ ಜೀವನ. ಅದಕ್ಕೋಸ್ಕರವಾಗಿ ಅವನು ಎಮರ್ಸನ್ ಹೇಳುವಂಥದ್ದು, ನಮಗೊಬ್ಬ ಒಳ್ಳೆ ಮಾರ್ಗದರ್ಶಕ ಇದ್ಬಿಟ್ರೆ ನಾವು ಹೆಜ್ಜೆ ಹೆಜ್ಜೆಗೆ ಅವ್ರು ಹೇಳ್ದಂಗೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತೀನಿ ಸ್ವಾಮಿ ಅಂತ ಮಾಡ್ಕೊಂಡು ಹೋಗ್ಬಿಡೋದೇ ತುಂಬ ಸಲೀಸು ಅಂತಂದ್ಬಿಟ್ಟು. ಆದರೆ ಹಾಗೆ ಯಾರಾದರೂ ಮಾರ್ಗದರ್ಶಕರಿಗೆ ಸಿಗ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಮಾತನ್ನೇ ಹೆಜ್ಜೆ ಹೆಜ್ಜೆಗೂ ಕೇಳಬೇಕು ಅಂತಂದರೆ ಅದೊಂಥರ ಪರಾಧೀನ ಅಂತ ಅನ್ಸಕ್ಕೆ ಶುರು ಆಗೋಗ್ಬಿಡುತ್ತೆ. ಆದ್ದರಿಂದ ಮನುಷ್ಯನಿಗೆ ಸುಲಭವಾದ ಸೊಲ್ಯೂಷನ್ನು, ಪರಿಹಾರ ಇದಕ್ಕೆಲ್ಲ ಲೈಫಲ್ಲಿ ಇದೆ ಅಂತಲೇ ಹೇಳೋಕ್ಕಾಗಲ್ಲ. ಹಾಗಾಗೋಗ್ಬಿಡುತ್ತೆ. ನಮಗೆ ಸ್ವಾತಂತ್ರ್ಯವನ್ನು ಕೊಡದೇ ಹೋದರೆ, ನಾ ಹೇಳ್ದಂಗೆ ಮಾಡು ಅಂತ ಯಾರು ಹೇಳಿದ್ರೆ ಏನು ಹೆಜ್ಜೆ ಹೆಜ್ಜೆಗೂ ಅವ್ರು ಹೇಳಿದಂಗೆ ನಾ ಕೇಳಬೇಕಾ ಅಂತಂದ್ಬಿಟ್ಟು ನನಗೆ ಸ್ವಂತವಾಗಿ ನಂಗೆ ಯೋಚನೆ ಮಾಡೋಕ್ಕಾಗೋದೇ ಇಲ್ವಾ ಅನ್ನುವಂಥ ಸಮಸ್ಯೆನೂ ಬರುತ್ತೆ. ಇಲ್ಲಪ್ಪ ನಮ್ಗೆ ಒಳ್ಳೆ ಮಾರ್ಗದರ್ಶಿದ್ದಾರೆ ಅಂತ ಹೇಳಿದ್ರೆ ಈ ಥರದ್ದು. ನಿಜವಾದ ಮಾರ್ಗದರ್ಶಕರೇ ಸಿಕ್ಕಿಬಿಟ್ಟು ನಮಗೆ ಏನು ಮಾಡಬೇಕು ಅನ್ನೋದನ್ನು ಅವರು ತೋರಿಸ್ಕೊಟ್ಟು ನಾವು ಅವ್ರನ್ನ ನಂಬಿ ನೆಚ್ಚಿ ನಡೆದುಕೊಂಡು ನಾವು ನಮಗೆ ಜೀವನದಲ್ಲಿ ಒಂದು ಲಕ್ಷ್ಯ, ಉನ್ನತವಾದ ಒಳ್ಳೆಯ ಗುರಿ ಅದನ್ನು ನಮಗೆ ಮುಟ್ಟಕ್ಕೆ ಸಾಧ್ಯವಾಗಿಬಿಟ್ರೆ ಅದು ತುಂಬ ಸಂತೋಷದ ಜೀವನ. ಅದಿಲ್ಲದೆ ಹೋದ ಪಕ್ಷದಲ್ಲಿ ಎಲ್ರಿಗೂ ಆ ಥರ ಗುರುಗಳು ಸಿಕ್ಬಿಡ್ತಾರೆಯೇ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಡುವಂಥದ್ದು? ಅದು ಒಂದು ಪ್ರಶ್ನೆ. ಎರಡನೇದು, ಇನ್ನೂ ಒಂದು ಪ್ರಶ್ನೆ ಇದೆ. ಎಂಥ ಗುರು ಬಂದರೂ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶನ ಕೊಡು ಅಂತ ಮಾಡ್ತಾ ಇರೋವಂಥದ್ದು ಯಾಕೆ? ಗುರುವಿಗೆ ಒಬ್ಬನೇ ಶಿಷ್ಯನ ಹಂಗಾರೆ ಇನ್ನು ಎಷ್ಟೋ ಜನ ಇರಲ್ವಾ? ಆ ಗುರುವಿಗೆ ಒಂದು ವೈಯಕ್ತಿಕ ಜೀವನ ಅಂತ ಇರೋದಿಲ್ವಾ? ಎಷ್ಟು ಟೈಮ್ ಅಂತ ಕೊಡೋಕ್ಕಾಗತ್ತೆ? ಆದ್ದರಿಂದ ಈ ಸಮಸ್ಯೆನೂ ಒಂದಿಷ್ಟು ಇರುತ್ತೆ. ಆದ್ದರಿಂದ ಎಂತಹ ಗುರು ಬಂದ್ರೂ ಕೂಡ ಅವನು ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ನೋಡಪ್ಪ ನೀನು ತೀರ್ಮಾನಗಳಿಗೆ ಬರಬೇಕಾದ ಕ್ರಮ ಹೀಗೆ, ಈ ದಿಕ್ಕಿನಲ್ಲಿ ಯೋಚನೆ ಮಾಡು, ಈ ಲೈನ್ ಆಫ್ ಥಿಂಕಿಂಗ್ ಅದನ್ನು ಇಟ್ಟುಕೋ ಅನ್ನುವಂಥದ್ದನ್ನು ಹೇಳಿ ಬಿಡಬೇಕಾಗುತ್ತೆ. ಹಾಗೆ ನಮ್ಮ ಪೂರ್ವಿಕರು ಕೂಡ ನಮಗೆ ಕೆಲವು ಒಂದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇದು ಒಂದು ಬ್ರಾಡ್ ಸ್ಕೀಮ್. ನಮ್ಮ ಜೀವನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಯಾವಾಗ ಏನು ಮಾಡಬೇಕು ಅನ್ನೋದಕ್ಕೆ ತುಂಬ ಒಳ್ಳೆಯ ಸ್ಕೀಮ್ ಅದು. ಏನು ಹೇಳುತ್ತೆ ಅಂತಂದರೆ ಆ ಮಾತು, ಪೂರ್ವೇ ವಯಸ್ಸಿ ತತ್ ಕುರ್ಯಾತ್ ಏನ ವೃದ್ಧ ಸುಖೀ ಭವೇತ್ ಅಂದ್ಬಿಟ್ಟು. ಅಂದರೆ ನಮ್ಮ ಜೀವನನ ಎರಡು ಭಾಗ ಅಂತ ಅಂದ್ಕೊಳ್ತೀವಿ ಅಂತ ಅಂದ್ಕೊಳ್ಳಿ. ಒಂದು ಪೂರ್ವ ಅಂದರೆ ಮೊದಲನೇ ಭಾಗ, ಇನ್ನೊಂದು ಅಪರ ಅಂದರೆ ನಾವು ವೃದ್ಧಾವಸ್ಥೆ ಅಂತ ಅಂದ್ಕೊಳ್ಳುವಂಥದ್ದು ಅಂತ ಅಂದ್ಕೊಳ್ಳಿ. ಮೈಯಲ್ಲಿ ಶಕ್ತಿ, ಮನಸ್ಸಿನಲ್ಲಿ ಉತ್ಸಾಹ ಇದೆಲ್ಲ ಇರುವಂತಹ ಸ್ಟೇಜ್ ಒಂದು. ಬುದ್ಧಿ ಚುರುಕಾಗಿರುವಂಥದ್ದು, ಇಂದ್ರಿಯಗಳು ಪಟುವಾಗಿರುವಂಥದ್ದು, ಚೆನ್ನಾಗಿ ನಮ್ಮ ಸೆನ್ಸರಿ ಆ್ಯಂಡ್ ಮೋಟಾರ್ ಆರ್ಗನ್ಸ್ ಇವುಗಳೆಲ್ಲ ಚೆನ್ನಾಗಿ ಫಂಕ್ಷನ್ ಮಾಡುವಂತಹ ಸ್ಟೇಜ್ ಒಂದು. ಇವುಗಳೆಲ್ಲ ಕ್ಷೀಣವಾಗಿ, ದುರ್ಬಲವಾಗಿ, ಕಷ್ಟವಾಗಿ, ಪರಾಧೀನತೆ ಬಂದು ಈ ಥರದ್ದೆಲ್ಲ ಆಗುವಂಥದ್ದು ಮತ್ತೊಂದು. ನಾವು ಎಷ್ಟೋ ಜನ ವಯಸ್ಸಾದವರಲ್ಲಿ ನೋಡ್ತೀವಿ, ಅವ್ರಿಗೆ ಅಲ್ಝೈಮರ್ಸ್ ಡಿಸೀಸ್ ಅಂತೆಲ್ಲ ಬಂದ್ಬಿಡುತ್ತೆ.
ಹಾಗಾಗ್ಬಿಟ್ಟು ಅವ್ರಿಗೆ ಎಲ್ಲ ಮರ್ತೋಗೋಕ್ಕೆ ಶುರುವಾಗ್ಬಿಡುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳೆಲ್ಲ ಕಾಡುವಂಥದ್ದು. ವಾರ್ಧಕ್ಯದಲ್ಲಿ ಏನು ಸಮಸ್ಯೆಗಳಿಗೆ ಕಡಿಮೆಯೇ? ಮೊದಲನೇ ದೇಹದಲ್ಲಿ ನಾವು ದೃಢಕಾಯರಾಗಿರುವಾಗ ಅನ್ನುವಂತಹ ಸಂದರ್ಭದಲ್ಲೇ ಎಷ್ಟೋ ಜನಕ್ಕೆ ಈಗಿನ ಕಾಲದಲ್ಲಂತೂ ಟೆನ್ಷನ್ನು, ಸ್ಟ್ರೆಸ್ಸು ಈ ಥರದ್ದೆಲ್ಲ ಜಾಸ್ತಿ ಆಗೋಗ್ಬಿಟ್ಟು ಸಣ್ಣ ವಯಸ್ಸಿಗೆ ಅವ್ರಿಗೆ ಬಿ ಪಿಯೋ, ಶುಗರೋ, ಮಂಡಿ ನೋವೋ, ಬೆನ್ನೋವೋ ಈ ಥರದ್ದೆಲ್ಲ ಶುರುವಾಗ್ಬಿಡುವಂಥದ್ದು. ಹಿಂದೆ ಯಾವುದು ಬರೀ ವಯಸ್ಸಾದ ಕಾಲಕ್ಕೆ ಬರ್ತಾ ಇತ್ತು ಅಂತ ಅಂದ್ಕೊಳ್ತಾ ಇದ್ದಂಥದ್ದು ಈಗ ಜೀವನದಲ್ಲಿ ಇನ್ನೂ ಆರಂಭ ದೆಸೆ, ಇಷ್ಟು ಬೇಗ ಈ ನೋವುಗಳ ಅಂತಂದ್ಬಿಟ್ಟು ಕೇಳುವಂತಹ ಪ್ರಸಂಗ ಬಂದುಬಿಟ್ಟಿದೆ. ಅಂದರೆ ನಮ್ಮ ಜೀವನ ಶೈಲಿ, ಸುತ್ತಮುತ್ತಲಿನ ವಾತಾವರಣ, ಸುತ್ತಮುತ್ತಲ ಇರುವಂತಹ ಜನಗಳ ಜೀವನ ಶೈಲಿ ಇದೆಲ್ಲನೂ ಕೂಡ ನಮ್ಮ ಮೇಲೆ ಪರಿಣಾಮಗಳನ್ನು ಬೀರ್ತಾ ಇರುವಂಥದ್ದೇನೆ. ಹೀಗೆಲ್ಲ ಆಗೋಗ್ಬಿಟ್ಟು ನಮಗೆ ಜೀವನ ಹೇಗಿಟ್ಕೊಳ್ಬೇಕು ಅನ್ನುವಂತಹ ಒಂದು ಸಮಸ್ಯೆ ಬರುವಂಥದ್ದೇನೆ. ಆದ್ರಿಂದಲೇ ಈ ಸುಭಾಷಿತ ಏನು ಹೇಳುತ್ತೆ ಅಂತಂದರೆ, ಪೂರ್ವೇ ವಯಸ್ಸಿ ತತ್ ಕುರ್ಯಾತ್. ಪೂರ್ವ ವಯಸ್ಸು ಅಂತ ಹೇಳಿದ್ರೆ ನಾವಿನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋ ಅಂಥದ್ದು, ನಮ್ಮಲ್ಲಿ ಯೌವನ, ಉತ್ಸಾಹ, ಬಲ ಇದೆಲ್ಲ ಇರೋವಂಥದ್ದು. ಆ ವಯಸ್ಸಿನಲ್ಲಿ ಅಂದರೆ 40-45 ವರ್ಷದ ಪರ್ಯಂತ ಅಂತಲೇ ಅಂತ ಬೇಕಾದ್ರೆ ಇಟ್ಕೊಳ್ಳೋಣ, 50ನೇ ವರ್ಷದವರೆಗೂ ಅಂತೂ ಕೂಡ ಬೇಕಾದ್ರೆ ಇಟ್ಕೋಬಹುದು. ಅವಾಗ ಏನಪ್ಪ ಮಾಡಬೇಕಂತ ಅಂತಂದರೆ, ಏನ ವೃದ್ಧ ಸುಖಿ ಭವೇತ್ ಸುಖಂ ವಸೇತ್ ಅಂತ. ನಾವು ವಯಸ್ಸಾದ ಮೇಲೆ ಸುಖವಾಗಿರೋದಕ್ಕೆ ಏನು ಬೇಕೋ ಅದನ್ನು ಮೊದಲೇ ನಾವು ಮಾಡಿಟ್ಕೊಳ್ಬೇಕು ಅಂತ. ಎಷ್ಟೋ ಜನಕ್ಕೆ ತಾವು ರಿಟೈರ್ ಆಗೋ ದಿವಸದ ಪರ್ಯಂತ ತಾವು ರಿಟೈರ್ ಆದಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಆಲೋಚನೆಯನ್ನು ಅವ್ರು ಮಾಡಿರೋದಿಲ್ಲ. ಆದ್ದರಿಂದ ರಿಟೈರ್ ಆಗೋದ ಮೇಲೆ ಅವ್ರಿಗೆ ಜೀವನವೇ ಕುಸಿದಂತೆ ಆಗೋಗ್ಬಿಡುತ್ತೆ. ಏಕೆಂದರೆ ಮಾಡೋದಕ್ಕೆ ಏನೂ ಕೆಲಸವಿರೋದಿಲ್ಲ. ಅಂದರೆ ಹಿಂದೆ ಇಷ್ಟು ದಿವಸನೂ ಇಡೀ ದಿವಸ ಅವ್ರನ್ನ ತುಂಬ ಬ್ಯುಸಿಯಾಗಿ ಇಟ್ಟಂಥದ್ದು ಈಗ ಯಾವುದೂ ಅಂತಹ ಕೆಲಸ ಮಾಡೋದಕ್ಕೆ ಅವ್ರಿಗೆ ಯಾವ ಅನುಕೂಲ ಸನ್ನಿವೇಶವೂ ಇರೋದಿಲ್ಲ. ಮೈಂಡ್ ಒಂಥರ ಸಡನ್ನಾಗಿ ಒಂಥರ ಬ್ಲ್ಯಾಂಕ್ ಆದಂಗೆ ಆಗೋ ಹೋಗ್ಬಿಡುತ್ತೆ. ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಆವಾಗ ಎಂಥದಪ್ಪ ಇದು, ಹೆಂಗೆ ಜೀವನ ಕಳೆಯೋದು ಅನ್ನೋಂತಹ ಪ್ರಶ್ನೆ ಬಂದುಬಿಡುತ್ತೆ. ಹೀಗೆಲ್ಲ ಆಗ್ಬಿಟ್ಟು ತುಂಬ ಕಷ್ಟಪಡ್ತಾರೆ. ಇದನ್ನು ವಿಶೇಷವಾಗಿ ಜಪಾನ್ ದೇಶದಲ್ಲಿ ಈ ಸಮಸ್ಯೆ ತುಂಬ ವಿಶೇಷವಾಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಜನಗಳು ತುಂಬ ವರ್ಕಹಾಲಿಕ್ಸ್. ಅಂದರೆ ಏನಂತಂದರೆ ತುಂಬ ಕೆಲಸ ಮಾಡೋದರಲ್ಲೇ ಒಂದು ಖುಷಿಯನ್ನು ಕಾಣುವಂಥವ್ರು. ಹಾಗಾಗ್ಬಿಟ್ಟು ಜೀವನದಲ್ಲಿ ಅವರ ಸರ್ವೀಸ್ ಫುಲ್ಲು, ಅವರ ವೃತ್ತಿಯಲ್ಲಿ ಅವರು ಇರಬೇಕಾದ್ರೆ ಸುಮಾರು ಒಂದು ದಿವಸಕ್ಕೆ 10-12 ಗಂಟೆಗಳ ಕಾಲದಷ್ಟು ಬೇಕಾದಷ್ಟು ಕೆಲಸ ಮಾಡುವಂಥದ್ದು, ಅದರಲ್ಲೇ ಒಂದು ಸುಖವನ್ನು ಕಾಣುವಂಥದ್ದು. ಹೀಗೆಲ್ಲ ಆಗೋಗ್ಬಿಟ್ಟು ಅಂಥವ್ರಿಗೆ ತಮ್ಮ ಬಂಧು ಬಳಗದ ಜೊತೆಗೆ ಅವರ ಒಡನಾಟ, ಅವ್ರ ಜೊತೆ ಸೇರೋದು, ಮಾತುಕತೆಗಳು ಆಡ್ಕೊಳ್ಳುವಂಥದ್ದು, ಅವರ ಸುಖ ದುಃಖಗಳನ್ನು ಕೇಳುವಂಥದ್ದು, ಅವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಂಥದ್ದು ಅದು ಹೋಗ್ಬಿಟ್ಟಿರುತ್ತೆ. ಕೊನೆಗೆ ಅಕ್ಕಪಕ್ಕದ ಮನೆಯವರು ಯಾರ್ಯಾರೇ ಎಲ್ಲಿದ್ದಾರೆ ಅದು ಕೂಡ ಕೇಳಿ ತಿಳ್ಕೊಳ್ಳೋಷ್ಟು ವ್ಯವಧಾನವಿರೋದಿಲ್ಲ. ಅವರು ಇವ್ರನ್ನ ಬಂದು ಮಾತಾಡ್ಸೋದಿಲ್ಲ, ಇವರು ಅವ್ರನ್ನ ಹೋಗಿ ಮಾತಾಡ್ಸೋದಿಲ್ಲ. ಮನೆಗೆ ಹೋದ ತಕ್ಷಣ ಟಪಾರ್ ಅಂತ ಬಾಗಿಲು ಹಾಕೊಳ್ಳೋದು. ಹೀಗೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವರಾಯಿತು, ಅವ್ರ ಟಿ ವಿ ಆಯಿತು, ಅವ್ರ ಕಂಪ್ಯೂಟರ್ ಆಯಿತು, ಈ ಥರದ್ರಲ್ಲಿ ಮುಳುಗೋಗ್ಬಿಡುತ್ತೆ ಜೀವನ. ಹೀಗಾಗಿ ನೆರೆಹೊರೆಯವ್ರನ್ನ ಕೂಡ ಸರಿಯಾಗಿ ಮಾತಾಡ್ಸೋಕ್ಕಾಗಿರಲ್ಲ. ಸಡನ್ನಾಗಿ ಬೇಕಾದಷ್ಟು ಟೈಮ್ ಇದೆ, ಆದರೆ ಯಾರೂ ನಿಜವಾದ ಒಳ್ಳೆಯ ಸ್ನೇಹಿತರಿಲ್ಲ, ಒಳ್ಳೆಯ ಬಂಧು ಬಳಗದ ಜೊತೆ ಒಂದು ಒಳ್ಳೆಯ ಸಂಪರ್ಕವಿಲ್ಲ. ಹೀಗೆಲ್ಲ ಆಗೋಗ್ಬಿಟ್ಟು ಜೀವನವೇನೇ ಒಂಥರ ಶೂನ್ಯವಾಗಿ, ಮಹಾಶೂನ್ಯವಾಗಿ ಅವರಿಗೆ ತುಂಬ ಹಿಂಸೆ ಅದು. ಹಾಗಾಗ್ಬಿಟ್ಟು ಹಾಗಿರೋವಾಗ ಕಾಯ್ತಾ ಇರತ್ತೆ ಯಾರಿಗೆ ಈ ಥರದ್ದು ಮೈಂಡ್ ಬ್ಲ್ಯಾಂಕ್ ಆಗುತ್ತೋ, ಹೇಳ್ತಾರಲ್ಲ ಅದು ಏನು ಐಡಲ್ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತಂದ್ಬಿಟ್ಟು, ಹಾಗೆ ಅಂತ ಅದರಲ್ಲಿ ಎಲ್ಲ ಅನೇಕ ದುಷ್ಟತನಗಳು, ಅನೇಕ ಕಾಯಿಲೆಗಳು ಬಂದು ಕೂತ್ಕೊಳ್ಳೋದಕ್ಕೆ ತುಂಬ ಅನುಕೂಲ ವಾತಾವರಣ ಅದು. ಆದ್ದರಿಂದ ಮೊದಲೇ ಪ್ಲ್ಯಾನ್ ಮಾಡ್ಕೋ ಅಂತ ಹೇಳುತ್ತೆ ನಮ್ಮ ಸಂಸ್ಕೃತಿ. ಪೂರ್ವೇ ವಯಸ್ಸಿ ತತ್ ಕುರ್ಯಾತ್ ಏನ ವೃದ್ಧ ಸುಖಂ ವಸೇತ್ ಅಂತ ಹೇಳಿಬಿಟ್ಟು ಇನ್ನೊಂದು ಮಾತು ಜ್ಞಾಪಿಸುತ್ತೆ. ಇದು ಅದಕ್ಕಿಂತಲೂ ಹೆಚ್ಚು ಮುಖ್ಯವಾದಂಥದ್ದು. ಅದೇನು ಹೇಳುತ್ತೆ ಅಂತಂದರೆ, ಯಾವ ಜೀವೇನ ತತ್ ಕುರ್ಯಾತ್ ಏನ ಪ್ರೇತ್ಯ ಸುಖಂ ವಸೇತ್ ಅಂದ್ಬಿಟ್ಟು. ಇಡೀ ಜೀವನ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಜೀವನ ಬರೀ ಇಷ್ಟೇ ಅಲ್ಲ, ಇಲ್ಲಿಂದ ಮುಂದಕ್ಕೂ ಇದೆ. ಸತ್ತ ಮೇಲೂ ನಮ್ಮ ಜೀವನ ಅನ್ನೋದು ಕಂಟಿನ್ಯೂ ಆಗುವಂಥದ್ದು, ಮುಂದುವರಿಯುವಂಥದ್ದು. ಆದ್ದರಿಂದ ಆವಾಗ ಏನು ಅನ್ನೋದ್ರ ಬಗ್ಗೆನೂ ಈಗಲೇ ಅದಕ್ಕೆ ಒಂದು ಥಾಟ್ ಇರಬೇಕು ಅಂತಂದ್ಬಿಟ್ಟು, ಅದಕ್ಕೋಸ್ಕರವಾಗಿ ನಮ್ಮ ಜೀವನಗಳೆಲ್ಲನೂ ಕೂಡ
ಹೇಗಿರುತ್ತೆ ಅನ್ನೋದನ್ನು ಭಗವದ್ಗೀತೆ ಒಂದು ಬಹಳ ಸೊಗಸಾದ ಒಂದು ಮಾತಲ್ಲಿ ಹೇಳುತ್ತೆ. ಏನು ಅಂದರೆ ನಮ್ಮದು ಬಿಗಿನಿಂಗ್ ಏನು ಅಂತ ನಮಗೆ ಗೊತ್ತಿಲ್ಲ, ಅದರಿಂದ ಮುಂದಕ್ಕೇನು ಅಂತ ಅಂದ್ಬಿಟ್ಟು ಅದು ಗೊತ್ತಿಲ್ಲ. ನಾವು ಹುಟ್ತೀವಿ, ಹುಟ್ಟಿದ ಮೇಲೆ ಸ್ವಲ್ಪ ಕಾಲ ಆದಮೇಲೆ ಒಂಚೂರು ಬುದ್ಧಿ ಬಂತು ಅಂತ ಅಂದ್ಕೊಳ್ಳುವಂತಹ ಒಂದು ಸ್ಟೇಜ್ ಬರುತ್ತೆ. ಅದಾದಮೇಲೆ ಕೊನೆ ಯಾವತ್ತೋ ಒಂದು ಸಹ ನಮ್ಮ ಜೀವನ ಎಲ್ಲ ಅವಸಾನವಾಗುತ್ತೆ. ಅಲ್ಲಿಂದ ಮುಂದಕ್ಕೇನೂ ಗೊತ್ತಿಲ್ಲ, ನಾವು ಹುಟ್ಟಕ್ಕೆ ಮುಂಚೆ ಏನು ಅಂತ ಗೊತ್ತಿಲ್ಲ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾಹ್ನ ಭಾರತ ಅವ್ಯಕ್ತ ನಿಧನಾನ್ಯೇವ ಅಂತಂದ್ಬಿಟ್ಟು ಹಾಗೆ ಜೀವನದ ಮೊದಲು ಏನು ಅನ್ನೋದು ವ್ಯಕ್ತ, ಜೀವನ ಆದಮೇಲೆ ಏನು ಅನ್ನೋದು ವ್ಯಕ್ತ. ಆದ್ದರಿಂದ ಇಷ್ಟು ಭಾಗ ಮಾತ್ರ ವ್ಯಕ್ತ. ಆದ್ದರಿಂದ ಈ ಸಂದರ್ಭದಲ್ಲಿ ಎಷ್ಟು ಕಾಲ ನಮ್ಮ ಅಧೀನದಲ್ಲಿ ನಮ್ಮ ಕೈಕಾಲುಗಳು, ನಮ್ಮ ಇಂದ್ರಿಯಗಳು ಇದೆಲ್ಲ ಇರುತ್ತೋ ಆವಾಗಲೇ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ನಾವು ಸತ್ತ ಮೇಲೆ ಏನು ಅನ್ನೋದ್ರ ಬಗ್ಗೆ ಒಂದು ಗಮನವನ್ನು ಹರಿಸಿರಬೇಕು. ಅಂದರೆ ಅದನ್ನು ಅಟ್ ದಿ ಕಾಸ್ಟ್ ಆಫ್ ಇಹ ಅಂತ ಅಲ್ಲ, ಇಹ ಮತ್ತು ಪರ ಎರಡು ಕಡೆಗೂ ಗಮನ ಕೊಡಬೇಕು. ನಮ್ಮ ಲೌಕಿಕ ಜೀವನವೂ ಚೆನ್ನಾಗಾಗಬೇಕು, ಆಮೇಲೂ ಚೆನ್ನಾಗಾಗಬೇಕು. ಅದಕ್ಕೋಸ್ಕರವಾಗಿ ಏನು ಹೇಳ್ತಾರೆ ಅಂದರೆ, ಯಾವಜ್ಜೀವೇನ ತತ್ ಕುರ್ಯಾತ್ ಏನ ಪ್ರೇತ್ಯ ಸುಖಂ ವಸೇತ್. ನಾವು ಈ ದೇಹವನ್ನು ಬಿಟ್ಟು, ಈ ಲೋಕವನ್ನು ಬಿಟ್ಟು ಹೋದ ಮೇಲೂ ಕೂಡ ನಾವು ಚೆನ್ನಾಗಿರ್ಬೇಕಾದ್ರೆ, ಸುಖವಾಗಿರಬೇಕಾದ್ರೆ ಏನು ಬೇಕೋ ಆ ಕೆಲಸವನ್ನು ಮೊದಲೇ ಮಾಡಿಟ್ಕೊಂಡಿರಬೇಕು ಅಂತ. ಇಹ ಅನ್ನೋದು ಪರ ಅನ್ನೋದಕ್ಕೆ ಒಂದು ಫೌಂಡೇಶನ್ನು, ಒಂದು ಪ್ರಿಪರೇಷನ್ನು, ಒಂದು ಸಿದ್ಧತೆ, ಅದನ್ನು ಮಾಡಿಕೊಳ್ಳುವಂತಹ ಸಮಯವದು ಅಂತ ನಮ್ಮ ಜೀವನದ ಬಗ್ಗೆ ನಾವು ಯಾವ ಎಚ್ಚರದೊಂದಿಗೆ ಇರಬೇಕು ಅನ್ನೋದನ್ನು ಹೇಳುವಂಥ ಮಾತು. ಅಂದರೆ ಜೀವನದಲ್ಲಿ ಪ್ಲ್ಯಾನಿಂಗ್ ಅನ್ನೋದು ಬಹಳ ಮುಖ್ಯ. ಬಹಳ ಜನ ಏನು ಮಾಡ್ಕೊಂಡ್ಬಿಡ್ತಾರೆ ಅಂದರೆ, ಏನೂ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ದೇನೆ ಲೈಫಲ್ಲಿ ಏನೇನೋ ಬರ್ತಿರತ್ತೆ ಹೋಗ್ತಿರತ್ತೆ, ಎಲ್ಲ ದೈವ ಇಚ್ಛೆ ಅಂತ ಅಂದ್ಕೊಂಡ್ಬಿಡುವಂಥದ್ದು. ಆದ್ದರಿಂದ ಹಾಗೆ ಮಾಡ್ಕೊಳ್ದೇನೆ ನಾವು ತುಂಬ ವ್ಯವಸ್ಥಿತವಾಗಿ ಮಾಡೋದಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ನಾವು ಮಾಡಬೇಕು. ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಇಫ್ ಯು ಫೇಲ್ ಟು ಪ್ಲ್ಯಾನ್ ಯು ಪ್ಲ್ಯಾನ್ ಟು ಫೇಲ್ ಅಂತಂದ್ಬಿಟ್ಟು. ಅಂದರೆ ನಾವು ಸರಿಯಾಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳದೆ ಹೋದ ಪಕ್ಷದಲ್ಲಿ ನಾವು ಜೀವನದಲ್ಲಿ ಫೇಲ್ಯೂರ್ ಆಗೋದಕ್ಕೆ ಏನು ಬೇಕೋ ಅದನ್ನೇ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಅದೇ ಕ್ರಮ ಅಂತಂದ್ಬಿಟ್ಟು ಅಂತ. ಆದ್ದರಿಂದ ನಾವು ಪ್ಲ್ಯಾನ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ ಅಂತಂದ್ಬಿಟ್ಟು ಶ್ರೀರಂಗ ಮಹಾಗುರುಗಳು ಹಿಂದೇನು, ಹಿಂದೇನು, ಮುಂದೇನು ಅಂತ ಯೋಚನೆ ಆಗಾಗ ಬರ್ತಾ ಇರಬೇಕಪ್ಪ ಅನ್ನುವಂತಹ ಮಾತನ್ನು ಹೇಳಿದರು. ಹಾಗೆ ನಮ್ಮ ಜೀವನವನ್ನು ಯಾವ ರೀತಿ ಒಂದು ವ್ಯವಸ್ಥೆಗೊಳಿಸಿಕೊಳ್ಳಬೇಕು ಅನ್ನುವಂಥದ್ರ ಕಡೆಗೆ ನಾವು ಗಮನ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ಲವೇ? ನಮಸ್ಕಾರ.